ಹಲೋ ಸಾಕ್ಷಿ. ಥ್ಯಾಂಕ್ಸ್ ಕಣ ಆದಿ. ನೀನಿಷ್ಟು ದಿನ ಫೋನ್ ಮಾಡಲಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ಅಂತೂ ಈ ತಂಗಿನ ನೆನೆಸ್ಕೊಂಡು ಮಾತಾಡ್ಸೋದಕ್ಕೆ ಅಂತ ಫೋನ್ ಮಾಡಿದ್ಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಮಾತು ಹೊರಟಾದ್ರೂ ಮನಸ್ಸು ಬೆಣ್ಣೆ ಥರ ಅಂತ ನನಗೆ ಗೊತ್ತು ಕಣೋ. ಅಂತೂ ಇಂತೂ ಇಷ್ಟು ದಿನಕ್ಕೆ ನನ್ನ ಮೇಲಿನ ಕೋಪ ನಿನಗೆ ಕಡಿಮೆ ಆಯ್ತಲ್ಲ. ನಿರೋಶ್ ಅಲ್ಲಿಗೆ ಬಂದಿದ್ದಾಳಾ? ಇಲ್ಲ ಕಣೋ, ಯಾಕೆ? ಸರಿ, ಫೋನ್ ಇಡ್ತೀನಿ. ಅದೇ ಒಂದ್ ನಿಮಿಷ, ಫೋನ್ ಇಡ್ಬೇಡ. ಇಷ್ಟು ದಿನದಿಂದ ನಾನೇ ನಿನಗೆ ಫೋನ್ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದೆ. ನೀನ್ ಎಲ್ಲಿ ಸಿಟ್ಟಿಂದ ಫೋನ್ ರಿಸೀವ್ ಮಾಡಲ್ವೋ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ ಗೊತ್ತಾ. ಆದ್ರೆ ಇವತ್ತು ದೇವ್ರ ವರ ಕೊಟ್ಟ ಹಾಗೆ ನೀನ್ ನನಗೆ ಫೋನ್ ಮಾಡಿದ್ಯಾ. ಆದಿ, ಒಂದ್ ರಿಕ್ವೆಸ್ಟ್ ಕಣೋ, ನನ್ಗೋಸ್ಕರನಾದ್ರೂ ರಂಜಿತ್ನ ಕ್ಷಮಿಸ್ಬಿಡೋ. ನೀನ್ ಅವ್ರನ್ನ ಕ್ಷಮಿಸ್ಬಿಟ್ರೆ ನಾನು ಈ ಮನೆ ಆ ಮನೆ ಅಂತ ಓಡಾಡ್ಕೊಂಡು ಖುಷಿಯಾಗಿರ್ತೀನಿ. ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡು ನನಗಿರೋದಕ್ಕಾಗಲ್ಲ ಕಣೋ. ನಿಮ್ಮನ್ನೆಲ್ಲ ಬಿಟ್ಟು ನನಗೆ ನಿಜವಾಗ್ಲೂ ಇರೋದಕ್ಕಾಗಲ್ಲ ಕಣೋ. ಪ್ರತಿದಿನ ಎದ್ದೇಳುವಾಗ್ಲೂ ನಿಮ್ಮನ್ನೆಲ್ಲ ನೆನೆಸ್ಕೊಳ್ತೀನಿ. ನಿಮ್ಮನ್ನ ಯಾವತ್ತು ನೋಡ್ತೀನೋ ಅಂತ ಚಡ್ಪಡಿಸ್ತಾ ಇರ್ತೀನಿ. ನಿಮ್ಮನ್ನೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಕಣೋ. ನಾನು ನಿಮ್ಗೆಲ್ಲ ತುಂಬಾ ಬೇಜಾರು ಮಾಡಿದ್ದೀನಿ, ಮನ್ಸಿಗೆ ನೋವು ಮಾಡಿದ್ದೀನಿ. ಅದನ್ನ ನಾನು ಒಪ್ಕೊಳ್ತೀನಿ. ಹಾಗಂತ ನೀವು ಯಾರು ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಕಣೋ. ನಾನು ನಿನ್ನ ತಂಗಿ, ನಿನಗಿಂತ ಚಿಕ್ಕವಳು, ತಪ್ಪು ಮಾಡಿದ್ದೀನಿ. ಹಾಗಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿನ್ನಿಂದ ಮನೆಯವರಿಂದ ಜೀವನ ಪರ್ಯಂತ ದೂರ ಇರೋ ಹಾಗೆ ಮಾಡಬೇಡ ಕಣೋ. ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ತೀಯ ಅಲ್ವಾ? ಮಾತಾಡೋ ಆದಿತ್ಯ. ಸರಿ, ನೀನ್ ಮಾತಾಡದೆ ಇದ್ರೂ ಪರವಾಗಿಲ್ಲ. ನೀನ್ ನನಗೆ ಯಾವಾಗ್ಲೂ ರೇಗಿಸ್ತಾ ಇದೆಯಲ್ಲ ನನಗೆ ಅಡ್ಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆದ್ರೆ ಈಗ ನನಗೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದಕ್ಕೆ ಬರುತ್ತೆ ಕಣೋ. ನಿನ್ ಫೇವ್ರೆಟ್ ಪೈನಾಪಲ್ ಕೇಸರಿ ಬಾತ್ ಅದು ಮಾಡೋದಕ್ಕೆ ಬರುತ್ತೆ. ಪ್ಲೀಸ್ ಒಂದ್ಸಲ ನಮ್ಮನೆಗೆ ಬಾರೋ, ನಿನ್ಗೆ ಇಷ್ಟವಾಗಿರೋ ಕೇಸರಿ ಬಾತ್ನ ಮಾಡ್ಬಡಿಸ್ತೀನಿ. ಆಗ ನೀನೇ ನಿನ್ ತಂಗಿ ಕೈ ರುಚಿ ನೋಡಿ ಕೇಸರಿ ಬಾತ್ ತಿನ್ನೋದಕ್ಕೆ ಅಂತ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಅಷ್ಟು ಚೆನ್ನಾಗಿ ಅಡ್ಗೆ ಮಾಡೋದ್ ಕಲ್ತಿದ್ದೀನಿ. ಪ್ಲೀಸ್ ಕಣೋ, ಒಂದ್ಸಲ ಬನ್ನಿ. ಆದಿ, ಹಲೋ ಆದಿ.